ಅಂದ್ರೆ ನಾಯಕರು ಹಗಲಿರುಳು ಬ್ಯುಸಿಯಾಗಿರ್ತಾರೆ. ಈಗ ಒಂದು ಸಾರಿ ಶ್ರಮ ಪಟ್ಟು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ರೆ ಆಮೇಲೆ ಯಾವ ಚಿಂತೆ ಇರೋದಿಲ್ಲ ಅನ್ನೋರೇ ಜಾಸ್ತಿ. ಅದಕ್ಕೆ ಎಲೆಕ್ಷನ್ ಬಂದಾಗ ನಾಯಕರು ಪ್ರಚಾರದಲ್ಲಿ ಫುಲ್ ಬ್ಯುಸಿಯಾಗಿರ್ತಾರೆ. ಆದ್ರೀಗ ರಿಸಲ್ಟ್ ಬರೋದೊಂದೇ ಬಾಕಿ ಇದೆ. ಹಾಗಾದ್ರೆ ನಾಯಕರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡ್ಬರೋಣ ಬನ್ನಿ. ರಿಲ್ಯಾಕ್ಸ್ ಮೂಡ್ನಲ್ಲಿ ನಾಯಕರು, ಕುಟುಂಬ ಸದಸ್ಯರೊಂದಿಗೆ ಟೈಮ್ ಪಾಸ್, ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯೊಳಗೆ ಭದ್ರವಾಗಿದೆ. ಇನ್ನೇನು ರಿಸಲ್ಟ್ ಬರೋದೊಂದೇ ಬಾಕಿ. ಇಷ್ಟು ದಿನ ಪ್ರಚಾರ, ಪಾರ್ಟಿ ಮೀಟಿಂಗ್, ಕಾರ್ಯಕರ್ತರೊಂದಿಗೆ ಸಭೆ, ಚುನಾವಣೆಯ ಲೆಕ್ಕಾಚಾರ ಹಾಕೋದ್ರಲ್ಲೇ ಬಿಸಿಯಾಗಿದ್ದ ನಾಯಕರು ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ. ಫಲಿತಾಂಶ ಏನಾಗುತ್ತೆ ಅನ್ನೋ ಟೆನ್ಷನ್ ಇದ್ರೂ ಕೂಡ ನಾಯಕರು ಈಗ ಏನು ಮಾಡೋಕೆ ಆಗೋದಿಲ್ಲ. ಅದಕ್ಕೆ ಮನೆಯಲ್ಲಿಯೇ ಇದ್ದುಕೊಂಡು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುತ್ತಿದ್ದಾರೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿಟಿ ರವಿ ಚುನಾವಣಾ ಮುಗಿದ ಬಳಿಕ ಫುಲ್ ರಿಲ್ಯಾಕ್ಸ್ ಆಗಿದ್ದಾರೆ. ಕುಟುಂಬ ಸದಸ್ಯರೊಂದಿಗೆ ಕಾಲ ಕಳೆಯುತ್ತಿದ್ದಾರೆ. ಹಾಗೆ ಮನೆಯಲ್ಲಿ ಪುಟಾಣಿ ಜೊತೆ ಆಟವಾಡಿಕೊಂಡು ಟಿವಿ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಇಲ್ಲ, ನನಗೇನು ಯಾವಾಗಲೂ ಚುನಾವಣೆ ಟೆನ್ಷನ್ ಇಲ್ಲವೇ ಇಲ್ಲ. ಒಂದು ನಮ್ಮದು ಆರ್ಗನೈಜೇಷನ್ ಚೆನ್ನಾಗಿದೆ. ನಮ್ಮದು ದೇವದುರ್ಲಭ ಕಾರ್ಯಕರ್ತರು ಅಂತ ಹೇಳ್ತೀವಲ್ಲ, ನಮ್ಮ ಒಳ್ಳೆ ಡೆಡಿಕೇಟೆಡ್ ವರ್ಕರ್ಸು ನಮ್ಮ ಪಾರ್ಟಿಗಿದ್ದಾರೆ. ಜೊತೆಗೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ, ಈ ಎಕ್ಸಾಮ್ ಟೈಮಲ್ಲಿ ಓದೋರಿಗೆ ಟೆನ್ಷನ್ ಇರುತ್ತೆ. ಯಾವಾಗಲೂ ಆವತ್ತಿನ ಪಾಠ ಅವತ್ತೇ ಹೋಮ್ವರ್ಕ್ ಮಾಡಿಕೊಂಡು ಓದೋರಿಗೆ ಏನು ಪ್ರಾಬ್ಲಮ್ ಇರಲ್ಲ ಅಂತ. ನಾನು ಕಳೆದ 5 ವರ್ಷದಿಂದ ಸದಾ ಜನರ ನಡುವೆ ಇದ್ದೀನಿ, ಕೆಲಸ ಮಾಡಿದ್ದೀನಿ. ಆ ಕೆಲಸ ಮಾಡಿರೋದು ಮತ್ತು ಜನರ ನಡುವೆ ಇರೋದು ನಮಗೆ ಜನರ ಒಲಮೆ. ಅಂತಿಮವಾಗಿ ಅದನ್ನು ಕದಡ್ತಕ್ಕಂಥ ಪ್ರಯತ್ನ ಎಷ್ಟೇ ಮಾಡಿದ್ರೂ ಕೂಡ ಅದು ಎಲೆಕ್ಷನ್ ಹತ್ತತ್ರ ಸೆಟ್ಲಾಗ್ತಾ ಅದು ಜನರ ಒಲಮೆ ಬಂದೇ ಬರುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿತ್ತು. ಇಲ್ಲ, ನಾನು ಬೆಂಗಳೂರಿನಲ್ಲಿ ನನಗೆ ಹತ್ತಿರದೊಂದು ನಂಗೆ ಬೇಕಾದವ್ರದ್ದೊಂದು ಮ್ಯಾರೇಜ್ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತೀನಿ. ಇವತ್ತು ಇಷ್ಟೊತ್ತು ಅಷ್ಟೇ ಈ ಗಡ್ಡ ಎಲ್ಲ ಟ್ರಿಮ್ ಮಾಡಿಸ್ಕೊಂಡು ಬಂದಿದ್ದೀನಿ. ಈಗ ಇನ್ನು ವಿಜಯನಗರದ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಕೂಡ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಬಿಡುವಿನಲ್ಲಿ ಪ್ರವಾಸ ಮತ್ತು ಪ್ರಚಾರದಿಂದ ಬಸವಿಳಿದಿದ್ದ ಅವರು ಬೆಳಗ್ಗೆಯೇ ತಮ್ಮ ಮನೆಯ ಕಚೇರಿಯಲ್ಲಿ ಜನರನ್ನ ಭೇಟಿಯಾದ ಸೋಮಣ್ಣ ಅವರ ಸಮಸ್ಯೆಗೆ ಕಿವಿಯಾದ್ರು. ಚುನಾವಣೆ ಹಿನ್ನೆಲೆಯಲ್ಲಿ 5 ಕೆಜಿ ತೂಕ ಕಳ್ಕೊಂಡಿದ್ದೀನಿ, ಆರೋಗ್ಯ ಚೆನ್ನಾಗಿದೆಯಂತೆ. ಮಹತ್ವದ ಘಟ್ಟ ಅಂತಲ್ಲ, ಇದೊಂದು ಪ್ರಕ್ರಿಯೆ ಅಷ್ಟೇ. ಆ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಒಂದು ಚುನಾವಣೆಗಳು ಬರ್ತವೆ, ಚುನಾವಣೆ ಹೋಗ್ತವೆ. ಒಂದು ಈ ಚುನಾವಣೆ ನನಗೇನು ಅಂಥದ್ದೇನು ಅನ್ನಿಸ್ಲ, 10ನೇ ಚುನಾವಣೆ ನನಗಿದೆ. ಹಾಗಾಗಿ ಮಾಮೂಲಿ ದಿನನಿತ್ಯ ನನ್ನದೇನು ಜೀವನ ಇದೆ, ಬೆಳಗ್ಗೆ ಎದ್ದೆ ಸಂಜೆವರೆಗೂ. ನೆನೆ ರಾತ್ರಿ 11:15 ಮಲಗಿದೆ, ಬೆಳಗ್ಗೆ 5 ಗಂಟೆಗೆ ಎದ್ದೆ, ಸ್ನಾನ ಮಾಡಿ 7:10ಕ್ಕೆಲ್ಲ ನನ್ನ ಕಚೇರಿಗೆ ಬಂದೆ. ಮಾಮೂಲಿ ಜನ ಬಂದವರು ಅವ್ರವ್ರದ್ದು ಆದಂಥ ಅಭಿಪ್ರಾಯಗಳು ಹೇಳ್ತಾರೆ. ಜೊತೆಲಿ ತಿಂಡಿ ತಿಂದಿದ್ದೀನಿ, ಕಾಫಿ ಕುಡಿದಿದ್ದೀನಿ, ಮತ್ತು ಬಂದವ್ರದ್ದು ಮಾತಾಡಿಸಿ ಕಳಿಸ್ತೀನಿ. ಒಂದು ಎರಡನೇದು ಎಲೆಕ್ಷನ್ ಅಂತ ಅಂದ್ಬಿಟ್ಟು ದುಗ್ಡನೂ ಇಲ್ಲ, ದುಃಖನೂ ಇಲ್ಲ, ಸಂತೋಷ ಅನ್ನೋದು ಮಾಮೂಲಾಗಿರ್ತೀವಿ. ಟೂರು ಓದೋನಲ್ಲ, ಹೆಂಡತಿ ಮಕ್ಕಳು ಕರ್ಕೊಂಡು ಹೋದೋನಲ್ಲ, ಅವ್ರು ಏನು ಬೇಕಾದ್ರೂ ಮಾಡ್ಕೊ. ಚುನಾವಣೆ ಮುಗಿದು ಏನೋ ರಿಸಲ್ಟ್ ಬಂದು ಒಳ್ಳೇದಾಗಲಿ ಕೆಟ್ಟದಾಗಲಿ ನನ್ನ ಕೆಲಸ ಏನಿದೆ ನಾನು ಮಾಡ್ಕೊಂಡು ಹೋಗ್ತೀನಿ. ನನಗೆ ಜನನೇ ಟೂರು, ಜನನೇ ಇದು. ಬಟ್ ನನಗೆ ಆ ಥರದ ಭಾವನೆಯೇ ಇಲ್ಲ. ಎಲ್ಲರೂ ಹೋಗ್ತೀನಿ, ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರಬೇಕು, ರಾತ್ರಿ ಬಂದು ನಮ್ಮ ಮನೇಲಿ ಮಲ್ಕೋಬೇಕು, ನಮ್ಮ ಜನ ಜೊತೆಲಿರು. ಇದು ನನಗೊಂದು ರೀತಿ ಹುಚ್ಚು. ಆ ಟೂರು ಮತ್ತೊಂದು ರಿಲ್ಯಾಕ್ಸು, ಏನು ಕೈ ಮೈ ನೋವು ಆಗಿರ್ತದೆ. 1-2 ದಿನ ನಿದ್ರೆ ಮಾಡಿದ್ರೆ 1 ಅವರ್ ಜಾಸ್ತಿ ಎಲ್ಲ ಸರಿ ಹೋಯ್ತು.
ಪೇಪರ್ ಓದ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರೋ ನಾಯಕ, ಮಗುವಿನ ಜೊತೆ ಒಂದಷ್ಟು ಹೊತ್ತು ಆಟ, ಆಮೇಲೆ ಮೊಬೈಲ್ನಲ್ಲಿ ಕೆಲ ಕಾಲ ಟಾಕ್. ಇವರೇ ಡಿಸಿಎಂ ಕೆಎಸ್ ಈಶ್ವರಪ್ಪ, ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ ಪೈಪೋಟಿಯಿಂದ ಕೂಡಿರೋ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂದ್ರೆ ಹರಸಾಹಸ ಮಾಡಲೇಬೇಕು. ಹಾಗೆ ಈಶ್ವರಪ್ಪ ಕೂಡ ಇಷ್ಟು ದಿನ ಪ್ರಯತ್ನ ಪಟ್ಟು ಮತದಾನದ ಪ್ರಕ್ರಿಯೆ ಕಂಪ್ಲೀಟ್ ಆದ ನಂತರ ಈಗ ರೆಸ್ಟ್ ತಗೋತಾ ಇದ್ದಾರೆ. ಬಹಳ ದಿನ ಆಯಿತು. ನಾನು ಶಟ್ಲ್ ಬ್ಯಾಡ್ಮಿಂಟನ್ ಆಡಿದೆ, ಬೆಳಗ್ಗೆ ಹೋಗಿ ಆಟ ಆಡ್ಕೊಂಬಂದೆ. ವಿಶೇಷವಾದೇನು ರಿಲ್ಯಾಕ್ಸು ಅನ್ನೋದಕ್ಕೇನು ಹೊಸ ಶ್ರಮ ಏನಿಲ್ಲ, ಮಾಮೂಲಿ ಶ್ರಮಗಳ ಮಧ್ಯೆ ಇದೊಂದು ಚುನಾವಣೆ ಬಂದಿದೆ ಅಷ್ಟೇ. ಹಾಗೇನಿಲ್ಲ, ಆ ಕೆಲಸ ಇಲ್ಲ ಅಷ್ಟೇ. ಮನೆ ಹೋಗಿ ಮತದಾರನ ಭೇಟಿ ಮಾಡೋಂಥ ಕೆಲಸ ಇಲ್ಲ. ಅದು ಬೇರೆ ಕೆಲಸಗಳು ಇದ್ದೇ ಇರುತ್ತಲ್ಲ. ಇಲ್ಲ, ನಾನು ಫ್ಯಾಮಿಲಿ ಜೊತೆಗೆ ನನ್ನ ಅಟ್ಯಾಚ್ಮೆಂಟ್ ಇದ್ದೇ ಇದೆ. ನಾನು ಇಲ್ಲಿ ಇವಾಗ ಇಷ್ಟು ಚುನಾವಣಾ ಪ್ರಚಾರ ಮಾಡ್ತಾಯಿದ್ರು ಕೂಡ ನಾನು ಕುಟುಂಬದ ಬಂಧುಗಳ ಜೊತೆ ಸಂಬಂಧ ವ್ಯತ್ಯಾಸ ಆಗೋಕ್ಕಿರೋ ಮಾಮೂಲಿ ಇದ್ದಾಗ ಇರ್ತೀನಿ. ಆದರೆ ಇದು ಮಧ್ಯಾಹ್ನ ನಂತರ ಸ್ವಲ್ಪ ರೆಸ್ಟ್ ತೊಗೋತೀನಿ ಅಷ್ಟೇ, ವಿಶೇಷವಾದೇನಿಲ್ಲ. ಕಟ್ಟಿಂಗ್ ಒಂದು ಮಾಡಿಸ್ಕೊಂಡಿಲ್ಲ, ಕಟ್ಟಿಂಗ್ ಮಾಡ್ಬೇಕು ನೋಡಪ್ಪ, ಮಾಡಿಸ್ಕೋಬೇಕು. ಇದು ಮತದಾರರ ಮನವೊಲಿಕೆಗೆ ಪ್ರಯತ್ನ ನಡೆಸಲು ಬದಲಾಗಿದ್ದ ದಿನಚರಿ ಇಂದು ವಿಶ್ರಾಂತಿಯ ರೂಪ ತಾಳಿತ್ತು. ಬೆಳಿಗ್ಗೆ ಶಟಲ್ ಕಾಕ್ ಆಟವನ್ನ ಮುಗಿಸಿ ಮನೆಗೆ ಬಂದ ಈಶ್ವರಪ್ಪ ದಿನಪತ್ರಿಕೆಗಳನ್ನ ಓದ್ತಾ ಮೊಮ್ಮಗನ ಜೊತೆ ಸ್ವಲ್ಪ ಕಾಲ ಕಳೆದ್ರು. ನಂತರ ಸ್ನಾನ ಮುಗಿಸಿದ ಬಳಿಕ ವಿಶ್ರಾಂತಿ ಪಡೆಯುವ ಮೂಡ್ನಲ್ಲಿದ್ರು. ಇನ್ನು ಧಾರವಾಡದ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಕೂಡ ಮನೆಯಲ್ಲೇ ರೆಸ್ಟ್ ತಗೊಳ್ತಾ ಇದ್ರು. ಕುಟುಂಬದ ಜೊತೆ ಕಾಲ ಕಳೆಯುತ್ತಾ ವಿನಯ್ ಕುಲಕರ್ಣಿ ಇವತ್ತು ಜಾಲಿಯಾಗಿದ್ರು. ಮಗಳು ವೈಶಾಲಿ ಜೊತೆ ಫೇಸ್ಬುಕ್ನಲ್ಲಿ ಬ್ಯುಸಿಯಾಗಿದ್ರು. ಪತ್ನಿ ಶಿವಲೀಲಾ ಜೊತೆ ಗೆಲುವಿನ ಲೆಕ್ಕಾಚಾರದಲ್ಲಿದ್ರು. ಈಗ 2 ಮಂತ್ಸ್ ಒಂದು ದಿವಸ ಕುಂತು ಮಾತಾಡಿದಂದ್ರೆ ಭಾಳ ರೇರ. ಅದು ಅವ್ರು ಮುಂಜಾನೆ ರೆಡಿ ಆಗೋಬೇಕಾದ್ರೆ ಸ್ನಾನ ಮಾಡಿ ಬಂದು ಕೂಡೆ ಒಂದು 5 ಮಿನಿಟ್ಸ್ ಏನರ ಅವ್ರಿಗೆ ಹೆಲ್ಪ್ ಮಾಡೋದು ಅಷ್ಟೇ. ಏನರ ಮಾತಾಡಿದ್ದೀನಿ, ಏನು ಮಾತಾಡಿಲ್ಲ. ಇವಾಗ ಇನ್ನೂ ಸ್ವಲ್ಪ ಫ್ರೀ ಆಗಿದ್ದಾರೆ, ಅಂದರೂ ಅಷ್ಟು ಫ್ರೀ ಅನ್ನಿಸ್ವಲ್ರ. ಎಡ್ತಕ್ಕೆ ಫುಲ್ ಫ್ರೀ ಆಗ್ತಾರೆ ಅನ್ನಿಸ್ತು. ಹಾಂ, ಖುಷಿ ಇದೆ. 1.5 ಮಂತ್ಸಿಂದ ನಾವು ಇಲೆಕ್ಷನ್ದ ಪ್ರಚಾರಕ್ಕಂತ ಹೇಳಿ ಅಡ್ಡಾಡೀವಿ. ನಮಗೆ ಒಮ್ಮತದಿಂದ ಭಾಳ ಅಭಿಮಾನದಿಂದ ಪ್ರೀತಿಯಿಂದ ಬರಮಾಡ್ಕೊಡ್ತಿದ್ರು. ಆಮೇಲೆ ಮನೆ ಊಟನೂ ಸಿಗ್ತಿತ್ತು. ನಾವು ಮೋಸ್ಟ್ಲಿ 2 ಮಂತ್ಸ್ ಆಯ್ತು. ಹ್ಞೂ, ನಾವು ಹೇಳೋಕ್ಕಿಂತ ಮೊದಲು ಹೋಗ್ತಿದ್ರೆ ನಾವು ಮಕ್ಕೊಂಡ್ ಮ್ಯಾಗ ಬಂದು ಮಕ್ಕೋತಿದ್ರು. ಗಲ್ಲಿ ಗಲ್ಲಿ ಸುತ್ತಿ ವೋಟ್ ಹಾಕ್ರಪ್ಪ, ನಮ್ಮನ್ನ ಗೆಲ್ಲಿಸಿ, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳ್ಕೊಂಡು ಪ್ರಚಾರ ಮೀಟಿಂಗ್ನಲ್ಲಿ ಫುಲ್ ಬ್ಯುಸಿಯಾಗಿದ್ದವರು ಸದ್ಯ ಕೂಲ್ ಅಂತಿದ್ದಾರೆ. ಇನ್ನಷ್ಟು ನಾಯಕರ ದಿನಚರಿಯನ್ನ ತೋರಿಸ್ತೀವಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.